ಅಣ್ಣ ಯಾವ ಊರಣ್ಣ? ಸಿಂದಗಿ ತಾಲೂಕು ಬಳಗನೂರು. ಸಿಂದಗಿ ತಾಲೂಕು ಬಳಗನೂರು. ಆಲ್ರೆಡಿ ಇಲ್ಲಿ ಬರಾಕ್ ನೀವು ಎಷ್ಟು ಕಿಲೋಮೀಟರ್ ಆಗಿರ್ಬೋದು? 300 ಕಿಲೋಮೀಟರ್ ಆಗ್ಯದ ಬರಾಕ. ಅಂದ್ರೆ ಇದು ಸಿರ್ಸೆಲ್ಲ ಮಲ್ಲೆ ಅಂತ ಪಾದಯಾತ್ರೆ ತರ ಹೋಗ್ಬೋದಾ? ಒಬ್ಬನೇ ಒಬ್ಬನೇ ಹೋಗ್ತಾನ. ದರಪ್ಪ ಕುಂಬಾರ ಆ ಸಿರ್ಸೆಲ್ಲ ಮಲ್ಲಯ್ಯ ಆಶೀರ್ವಾದ ಮಾಡ್ಕೊಳ್ಳಿ. ಇದೇ ತರ ಹಿಂಗೆ ಒತ್ತಡ ಬಹಳ ಶಕ್ತಿ ಅಂತ ಹೇಳ್ಬೋದು. ಮತ್ತೆ ಇನ್ನು ಎಷ್ಟು ಕಿಲೋಮೀಟರ್? ಇನ್ನ 200 ಕಿಲೋಮೀಟರ್ ಹೋಗ್ತಾನೆ ಅಂದ್ರೆ ಸಣ್ಣ ಮಾತಲ್ಲ, ಬಹಳ ದೊಡ್ಡ. ಬರೇ ಒಂದು 5 ಕೆಜಿ 10 ಕೆಜಿ ಒಯ್ಬೇಕಂತ ದೊಡ್ಡ ಕಷ್ಟ ಆಗ್ತದ. 61 ಕೆಜಿ ಇದೆ ತರ ಹೋಗ್ತಾನ ಅಂದ್ರೆ ಇದು ಮನುಷ್ಯ ಅಂತ ಹೇಳ್ಬೋದು, ದೇವ್ರ ಅಂತ ಹೇಳ್ಬೋದು. ನನಗೆ ಒಂದು ಅರ್ಥ ಆಗೋದು ಅಂತ ಹೇಳ್ರಿ. ನೋಡೋಣ ಮುಂದೆ ಅದೇ ತರ ಹೋಗೋಣ. ಇದು 2ನೇ ಬಾರಿ ಅಂತ ಇದೇ ತರ ಹೋಗೋದು. ಇದು ಸದ್ಯಕ್ಕೆ ಈಗ 2025ರಾಗ ಇಷ್ಟು ಇಂತ 61 ಕೆಜಿ ಹೋತಾನಪ್ಪ ಅಂತಂದ್ರೆ ಸಣ್ಣ ಮಾತಲ್ಲ. ನನಗೆ ನೋಡಲಿಕ್ಕೆ ಬರ್ತದೆ, ಹೇಳಕ್ಕೆ ಬರ್ತಲ್ಲ ಸ್ನೇಹಿತರೆ. ಸಿಂದಗಿ ತಾಲೂಕು ಬಳಗನೂರು 600 ಕಿಲೋಮೀಟರ್ ಆಗ್ತೈತ್ರಿ. 600 ಕಿಲೋಮೀಟರ್ ಅಲ್ಲಿ ಸಿಡಿದು ಸಿರ್ಸೆಲ್ಲ ಮಲ್ಲ ಅಂತ ಹೋಗ್ಬ 600 ಕಿಲೋಮೀಟರ್ ಆಗ್ತದೆ. ಅಲ್ಲಿಂದ ಬರ್ಬೇಕಪ್ಪ ಅಂತಂದ್ರೆ ನನಗ ಬಹಳ ಆಶ್ಚರ್ಯ ಆಕತ್ತೆ ಅಂದ್ರೆ ಇದು ನೋಡಕತ್ತೀನಿ ಅಂದ್ರೆ ನನಗ ಹೇಳಕ್ಕೆ ಆಗ್ತಾರ ಸ್ನೇಹಿತರ. ಆ ತರ ಇದೆ. ಥ್ಯಾಂಕ್ ಯು ಸ್ನೇಹಿತರೆ. ಆ ಮಲ್ಲಯ್ಯ ನಿಮಗ ಆಶೀರ್ವಾದ ಮಾಡಲಿ, ಇದೇ ತರ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಬರುತ್ತೆ ಸ್ನೇಹಿತರೆ. ಅಣ್ಣ ಯಾವ ಊರಣ್ಣ? ಸಿಂದಗಿ ತಾಲೂಕು ಬಳಗನೂರು. ಆಲ್ರೆಡಿ ಇಲ್ಲಿ ಬರಾಕ್ ನೀವು ಎಷ್ಟು ಕಿಲೋಮೀಟರ್ ಆಗಿರ್ಬೋದು? 300 ಕಿಲೋಮೀಟರ್ ಆಗ್ಯದ ಬರಾಕ. ಅಂದ್ರೆ ಇದು ಸಿರ್ಸೆಲ್ಲ ಮಲ್ಲೆ ಅಂತ ಪಾದಯಾತ್ರೆ ತರ ಹೋಗ್ಬೋದಾ? ಒಬ್ಬನೇ ಹೋಗ್ತಾನ. ದರಪ್ಪ ಕುಂಬಾರ ಆ ಸಿರ್ಸೆಲ್ಲ ಮಲ್ಲಯ್ಯ ಆಶೀರ್ವಾದ ಮಾಡ್ಕೊಳ್ಳಿ. ಇದೇ ತರ ಹಿಂಗೆ ಒತ್ತಡ ಬಹಳ ಶಕ್ತಿ ಅಂತ ಹೇಳ್ಬೋದು. ಮತ್ತೆ ಇನ್ನು ಎಷ್ಟು ಕಿಲೋಮೀಟರ್? ಇನ್ನ 200 ಕಿಲೋಮೀಟರ್ ಹೋಗ್ತಾನೆ ಅಂದ್ರೆ ಸಣ್ಣ ಮಾತಲ್ಲ, ಬಹಳ ದೊಡ್ಡ. ಬರೇ ಒಂದು 5 ಕೆಜಿ 10 ಕೆಜಿ ಒಯ್ಬೇಕಂತ ದೊಡ್ಡ ಕಷ್ಟ ಆಗ್ತದ. 61 ಕೆಜಿ ಇದೆ ತರ ಹೋಗ್ತಾನ ಅಂದ್ರೆ ಇದು ಮನುಷ್ಯ ಅಂತ ಹೇಳ್ಬೋದು, ದೇವ್ರ ಅಂತ ಹೇಳ್ಬೋದು. ನನಗೆ ಒಂದು ಅರ್ಥ ಆಗೋದು ಅಂತ ಹೇಳ್ರಿ. ನೋಡೋಣ ಮುಂದೆ ಅದೇ ತರ ಹೋಗೋಣ. ಇದು 2ನೇ ಬಾರಿ ಅಂತ ಇದೇ ತರ ಹೋಗೋದು. ಇದು ಸದ್ಯಕ್ಕೆ ಈಗ 2025ರಾಗ ಇಷ್ಟು ಇಂತ 61 ಕೆಜಿ ಹೋತಾನಪ್ಪ ಅಂತಂದ್ರೆ ಸಣ್ಣ ಮಾತಲ್ಲ. ನನಗೆ ನೋಡಲಿಕ್ಕೆ ಬರ್ತದೆ, ಹೇಳಕ್ಕೆ ಬರ್ತಲ್ಲ ಸ್ನೇಹಿತರೆ. ಸಿಂದಗಿ ತಾಲೂಕು ಬಳಗನೂರು 600 ಕಿಲೋಮೀಟರ್ ಆಗ್ತೈತ್ರಿ. 600 ಕಿಲೋಮೀಟರ್ ಅಲ್ಲಿ ಸಿಡಿದು ಸಿರ್ಸೆಲ್ಲ ಮಲ್ಲ ಅಂತ ಹೋಗ್ಬ 600 ಕಿಲೋಮೀಟರ್ ಆಗ್ತದೆ. ಅಲ್ಲಿಂದ ಬರ್ಬೇಕಪ್ಪ ಅಂತಂದ್ರೆ ನನಗ ಬಹಳ ಆಶ್ಚರ್ಯ ಆಕತ್ತೆ ಅಂದ್ರೆ ಇದು ನೋಡಕತ್ತೀನಿ ಅಂದ್ರೆ ನನಗ ಹೇಳಕ್ಕೆ ಆಗ್ತಾರ ಸ್ನೇಹಿತರ. ಆ ತರ ಇದೆ. ಥ್ಯಾಂಕ್ ಯು ಸ್ನೇಹಿತರೆ. ಆ ಮಲ್ಲಯ್ಯ ನಿಮಗ ಆಶೀರ್ವಾದ ಮಾಡಲಿ, ಇದೇ ತರ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಬರುತ್ತೆ ಸ್ನೇಹಿತರೆ.